ಸರ್ಕಾರದ ನಿರ್ಲಕ್ಷ್ಯದಿಂದ ಕೋಲಾರದಲ್ಲಿ ಬಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಉಚಿತವಾಗಿ ಮಾಡಬೇಕಾದಂತಹ ಸ್ಕ್ಯಾನಿಂಗ್ಗೆ ಈಗ ಸಾವಿರಾರು ರೂಪಾಯಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವುದು. ಅಸಲಿಗೆ ಅಲ್ಲಿ ಹಾಗಾದ್ರೆ ಆಗಿರೋದೇನು, ಸಮಸ್ಯೆ ಏನು, ಇಲ್ಲಿದೆ ನೋಡಿ ಸ್ಟೋರಿ. ಬಜೆಟ್ಗೆ ಸಿದ್ಧವಾಗ್ತಾ ಇರೋ ಸರ್ಕಾರದ ಬೊಕ್ಕಸ ಬರಿದಾಯ್ತಾ? ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆಗಳು ಸ್ಥಗಿತ. ಕೋಲಾರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ದಿನ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳು ಬಡ ರೋಗಿಗಳಿಗೆ ಉಚಿತವಾಗಿ ಸಿಗ್ತಾ ಇತ್ತು. ಆದರೆ ಸರ್ಕಾರದಿಂದ ಕೊಡಬೇಕಾಗಿದ್ದ ಹಣ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಗೊಂದಲಕ್ಕೆ ಕಾರಣವಾಗಿದೆ. ಪರಿಣಾಮ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಾ ಡಯಾಗ್ನೋಸ್ಟಿಕ್ ಲಿಮಿಟೆಡ್ಗೆ ಸರ್ಕಾರ 140 ಕೋಟಿ ಬಾಕಿ ಉಳಿಸಿಕೊಂಡ ಪರಿಣಾಮ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಏಕಾಏಕಿ ಸ್ಕ್ಯಾನಿಂಗ್ ಘಟಕದ ಸಿಬ್ಬಂದಿ ಹಣ ಕೊಟ್ಟರೆ ಮಾತ್ರ ಎಂಆರ್ಐ ಸ್ಕ್ಯಾನಿಂಗ್ ಎಂತಿದ್ದಾರೆ. ಇದರಿಂದ ಕೋಪಗೊಂಡ ರೋಗಿಗಳು, ನಾವೆಲ್ಲ ಬಡವರು, ಅಷ್ಟೊಂದು ಹಣ ಇಲ್ಲ ಅಂತೆಲ್ಲ, ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋದು. ಇಷ್ಟು ದಿನ ಉಚಿತವಾಗಿ ಮಾಡ್ತಾ ಇದ್ದ ಸ್ಕ್ಯಾನಿಂಗ್ಗೆ ಇವಾಗ ಹಣ ಯಾಕೆ ಕೊಡಬೇಕು? ನಮ್ಮ ಬಳಿ ಹಣ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೀರಿಯಸ್ ಪೇಷಂಟ್ಸ್ ಎಲ್ಲ ಬರ್ತಾರೆ, ಇಲ್ಲಿ ಎಂಆರ್ಐಗೆ ಮಾಡ್ಕೊಡಲ್ಲ, ದುಡ್ಡು ಪೇ ಮಾಡಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅಪ್ರೂವಲ್ಸ್ ತಗೊಳಕ್ ಹೋದ್ರೆ ಅಲ್ಲಿ ಹೋಗಿ ಇಲ್ಲಿ ಬನ್ನಿ ಸೀಲ್ ಹಾಕ್ಸ್ಕೊಳ್ಳಿ, ಸೈನ್ ಮಾಡಿಸಿಲ್ಲ ಅಂತ ಅಂದ್ರೆ ಇಲ್ಲ ಎಂಆರ್ಐ ಮಾಡಲ್ಲ ಅಂತೆಲ್ಲ ಮಾತಾಡಿದ್ರು. ಸರಿ, ಅದೆಲ್ಲ ಮಾಡ್ಕೊಂಡು ನಾವು ಬೆಳಿಗ್ಗೆ 9:30-10 ಗಂಟೆಗೆಲ್ಲ ಊಟ ತಿಂಡಿ ಇಲ್ಲದೆ ಬಂದು ಕಾಯ್ಕೊಂಡಿದ್ರೆ 3 ಡೇಸ್ ಇಂದ ಓಡಾಡಿ ನಮಗೂ ಸಾಕಾಗಿದೆ. ಎಂಆರ್ಐಗೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣಾ ಡಯಾಗ್ನೋಸ್ಟಿಕ್ ಕಂಪನಿಯವರು ಅವರ ಸಿಬ್ಬಂದಿಗೆ ಹಣ ಕೊಟ್ಟರೆ ಮಾತ್ರ ಸ್ಕ್ಯಾನಿಂಗ್ ಮಾಡಿ ಎಂದಿದ್ದಾರಂತೆ. ಹೀಗಾಗಿ ಸರ್ಕಾರ ಬಾಕಿ ಹಣ ಪಾವತಿಸಿದ್ರೆ ನಾವು ಸೇವೆ ನೀಡ್ತೇವೆ ಅಂತಿದ್ದಾರೆ ಕೃಷ್ಣಾ ಸಂಸ್ಥೆಯ ಮುಖ್ಯಸ್ಥರು. ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರದಿಂದ ನಮಗೆ ಅಮೌಂಟ್ ಬಂದಿರೋದ್ರಿಂದ ಅದಕ್ಕೆ ಏನ್ ಮಾಡಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಏನಂತಂದ್ರೆ 95th ಸತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಏನಕ್ಕಂತ ಈ ತರ ನಮಗೆ ಪೇಮೆಂಟ್ ಮಾಡಿ, ಯಾಕಂತಂದ್ರೆ ತುಂಬಾ ನಮಗೆ ತೊಂದರೆ ಆಗ್ತಿದೆ, 50% ಆದ್ರೂ ಪೇಮೆಂಟ್ ಮಾಡಿ ಅಂತ ಕೇಳಿರ್ತಾರೆ. ಸರ್ಕಾರ ಅದನ್ನ ಗಮನಕ್ಕೆ ತರದೇ ಅವ್ರನ್ನ ಪೇಮೆಂಟ್ ಮಾಡಿರೋದ್ರಿಂದ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿದ್ರೆ ಅದನ್ನ ಏನಾದ್ರೂ ನಾವು ಇದು ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಹೇಳಿದ್ದಾರೆ ಸರ್ ಅವರು. ಅದರಿಂದ ನಾವು ಸರ್ವಿಸಸ್ ಈಗ ಸ್ಟಾಪ್ ಮಾಡಿದ್ವಿ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಇವತ್ತು ಗೊಂದಲ ಬಗೆಹರಿಸುತ್ತೇವೆ, ರೋಗಿಗಳಿಂದ ಹಣ ಪಡೀತಾ ಇದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ. ಚಾರ್ಜ್ ಮಾಡಕ್ಕಾಗಲ್ಲ, ಫ್ರೀ ಆಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಇನ್ನು ಕೋಲಾರ ಜಿಲ್ಲಾ ಆಸ್ಪತ್ರೆಯ ಸ್ಕ್ಯಾನಿಂಗ್ ಘಟಕವಷ್ಟೇ ಅಲ್ಲದೆ ಇಲ್ಲಿನ ಹೊರಗುತ್ತಿಗೆ ಸಿಬ್ಬಂದಿಗೂ ಕೂಡ ಕಳೆದ 4 ತಿಂಗಳಿಂದ ವೇತನ ನೀಡಿಲ್ಲ ಅಂತ ಆಸ್ಪತ್ರೆಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಬಳಿ ಹಣ ಇಲ್ವೋ ಅಥವಾ ಸರ್ಕಾರದ ನಿರ್ಲಕ್ಷ್ಯವೋ ಅನ್ನೋ ಪ್ರಶ್ನೆ ಎದ್ದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರದ ನಿರ್ಲಕ್ಷ್ಯದಿಂದ ಕೋಲಾರದಲ್ಲಿ ಬಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಉಚಿತವಾಗಿ ಮಾಡಬೇಕಾದಂತಹ ಸ್ಕ್ಯಾನಿಂಗ್ಗೆ ಈಗ ಸಾವಿರಾರು ರೂಪಾಯಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವುದು. ಅಸಲಿಗೆ ಅಲ್ಲಿ ಹಾಗಾದ್ರೆ ಆಗಿರೋದೇನು, ಸಮಸ್ಯೆ ಏನು, ಇಲ್ಲಿದೆ ನೋಡಿ ಸ್ಟೋರಿ. ಬಜೆಟ್ಗೆ ಸಿದ್ಧವಾಗ್ತಾ ಇರೋ ಸರ್ಕಾರದ ಬೊಕ್ಕಸ ಬರಿದಾಯ್ತಾ? ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆಗಳು ಸ್ಥಗಿತ. ಕೋಲಾರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ದಿನ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳು ಬಡ ರೋಗಿಗಳಿಗೆ ಉಚಿತವಾಗಿ ಸಿಗ್ತಾ ಇತ್ತು. ಆದರೆ ಸರ್ಕಾರದಿಂದ ಕೊಡಬೇಕಾಗಿದ್ದ ಹಣ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಗೊಂದಲಕ್ಕೆ ಕಾರಣವಾಗಿದೆ. ಪರಿಣಾಮ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಾ ಡಯಾಗ್ನೋಸ್ಟಿಕ್ ಲಿಮಿಟೆಡ್ಗೆ ಸರ್ಕಾರ 140 ಕೋಟಿ ಬಾಕಿ ಉಳಿಸಿಕೊಂಡ ಪರಿಣಾಮ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಏಕಾಏಕಿ ಸ್ಕ್ಯಾನಿಂಗ್ ಘಟಕದ ಸಿಬ್ಬಂದಿ ಹಣ ಕೊಟ್ಟರೆ ಮಾತ್ರ ಎಂಆರ್ಐ ಸ್ಕ್ಯಾನಿಂಗ್ ಎಂತಿದ್ದಾರೆ. ಇದರಿಂದ ಕೋಪಗೊಂಡ ರೋಗಿಗಳು, ನಾವೆಲ್ಲ ಬಡವರು, ಅಷ್ಟೊಂದು ಹಣ ಇಲ್ಲ ಅಂತೆಲ್ಲ, ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋದು. ಇಷ್ಟು ದಿನ ಉಚಿತವಾಗಿ ಮಾಡ್ತಾ ಇದ್ದ ಸ್ಕ್ಯಾನಿಂಗ್ಗೆ ಇವಾಗ ಹಣ ಯಾಕೆ ಕೊಡಬೇಕು? ನಮ್ಮ ಬಳಿ ಹಣ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೀರಿಯಸ್ ಪೇಷಂಟ್ಸ್ ಎಲ್ಲ ಬರ್ತಾರೆ, ಇಲ್ಲಿ ಎಂಆರ್ಐಗೆ ಮಾಡ್ಕೊಡಲ್ಲ, ದುಡ್ಡು ಪೇ ಮಾಡಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅಪ್ರೂವಲ್ಸ್ ತಗೊಳಕ್ ಹೋದ್ರೆ ಅಲ್ಲಿ ಹೋಗಿ ಇಲ್ಲಿ ಬನ್ನಿ ಸೀಲ್ ಹಾಕ್ಸ್ಕೊಳ್ಳಿ,
ಸೈನ್ ಮಾಡಿಸಿಲ್ಲ ಅಂತ ಅಂದ್ರೆ ಇಲ್ಲ MRI ಮಾಡಲ್ಲ ಅಂತೆಲ್ಲ ಮಾತಾಡಿದ್ರು. ಸರಿ, ಅದೆಲ್ಲ ಮಾಡ್ಕೊಂಡು ನಾವು ಬೆಳಿಗ್ಗೆ 9:30 10 ಗಂಟೆಗೆಲ್ಲ ಊಟ ತಿಂಡಿ ಇಲ್ಲದೆ ಬಂದು ಕಾಯ್ಕೊಂಡಿದ್ರೆ 3 days ಇಂದ ಓಡಾಡಿ ನಮಗೂ ಸಾಕಾಗಿದೆ. MRI ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿಯವರು ಅವರ ಸಿಬ್ಬಂದಿಗೆ ಹಣ ಕೊಟ್ಟರೆ ಮಾತ್ರ ಸ್ಕ್ಯಾನಿಂಗ್ ಮಾಡಿ ಎಂದಿದ್ದಾರಂತೆ. ಹೀಗಾಗಿ ಸರ್ಕಾರ ಬಾಕಿ ಹಣ ಪಾವತಿಸಿದ್ರೆ ನಾವು ಸೇವೆ ನೀಡ್ತೇವೆ ಅಂತಿದ್ದಾರೆ ಕೃಷ್ಣ ಸಂಸ್ಥೆಯ ಮುಖ್ಯಸ್ಥರು. ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರದಿಂದ ನಮಗೆ ಅಮೌಂಟ್ ಬಂದಿರೋದ್ರಿಂದ ಅದಕ್ಕೆ ಏನ್ ಮಾಡಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಏನಂತಂದ್ರೆ 95th ಸತಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಏನಕ್ಕಂತ ಈ ತರ ನಮಗೆ ಪೇಮೆಂಟ್ ಮಾಡಿ, ಯಾಕಂತಂದ್ರೆ ತುಂಬಾ ನಮಗೆ ತೊಂದರೆ ಆಗ್ತದೆ. 50% ಆದ್ರೂ ಪೇಮೆಂಟ್ ಮಾಡಿ ಅಂತ ಕೇಳಿರ್ತಾರೆ. ಸರ್ಕಾರ ಅದನ್ನ ಗಮನಕ್ಕೆ ತರದೇ ಅವ್ರನ್ನ ಪೇಮೆಂಟ್ ಮಾಡಿರೋದ್ರಿಂದ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿದ್ರೆ ಅದನ್ನ ಏನಾದ್ರೂ ನಾವು ಇದು ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಹೇಳಿದ್ದಾರೆ ಸರ್ ಅವರು. ಅದರಿಂದ ನಾವು ಸರ್ವಿಸಸ್ ಈಗ ಸ್ಟಾಪ್ ಮಾಡಿದ್ವಿ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಗೊಂದಲ ಬಗೆಹರಿಸುತ್ತೇವೆ, ರೋಗಿಗಳಿಂದ ಹಣ ಪಡೀತಾ ಇದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ. ಚಾರ್ಜ್ ಮಾಡಕ್ಕಾಗಲ್ಲ, ಫ್ರೀ ಆಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಇನ್ನು ಕೋಲಾರ ಜಿಲ್ಲಾ ಆಸ್ಪತ್ರೆಯ ಸ್ಕ್ಯಾನಿಂಗ್ ಘಟಕವಷ್ಟೇ ಅಲ್ಲದೆ ಇಲ್ಲಿನ ಹೊರಗುತ್ತಿಗೆ ಸಿಬ್ಬಂದಿಗೂ ಕೂಡ ಕಳೆದ 4 ತಿಂಗಳಿಂದ ವೇತನ ನೀಡಿಲ್ಲ ಅಂತ ಆಸ್ಪತ್ರೆಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಬಳಿ ಹಣ ಇಲ್ವೋ ಅಥವಾ ಸರ್ಕಾರದ ನಿರ್ಲಕ್ಷ್ಯವೋ ಅನ್ನೋ ಪ್ರಶ್ನೆ ಎದ್ದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಸರ್ಕಾರದ ನಿರ್ಲಕ್ಷ್ಯದಿಂದ ಕೋಲಾರದಲ್ಲಿ ಬಡ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಉಚಿತವಾಗಿ ಮಾಡಬೇಕಾದಂತಹ ಸ್ಕ್ಯಾನಿಂಗ್ಗೆ ಈಗ ಸಾವಿರಾರು ರೂಪಾಯಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವುದು. ಅಸಲಿಗೆ ಅಲ್ಲಿ ಹಾಗಾದ್ರೆ ಆಗಿರೋದೇನು, ಸಮಸ್ಯೆ ಏನು, ಇಲ್ಲಿದೆ ನೋಡಿ ಸ್ಟೋರಿ. ಬಜೆಟ್ಗೆ ಸಿದ್ದವಾಗ್ತಾ ಇರೋ ಸರ್ಕಾರದ ಬೊಕ್ಕಸ ಬರಿದಾಯ್ತಾ? ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೇವೆಗಳು ಸ್ಥಗಿತ. ಕೋಲಾರ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟು ದಿನ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳು ಬಡ ರೋಗಿಗಳಿಗೆ ಉಚಿತವಾಗಿ ಸಿಗ್ತಾ ಇತ್ತು. ಆದರೆ ಸರ್ಕಾರದಿಂದ ಕೊಡಬೇಕಾಗಿದ್ದ ಹಣ ಬಾಕಿ ಉಳಿಸಿಕೊಂಡ ಹಿನ್ನೆಲೆ ಆ ಎಲ್ಲಾ ಸ್ಕ್ಯಾನಿಂಗ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಗೊಂದಲಕ್ಕೆ ಕಾರಣವಾಗಿದೆ. ಪರಿಣಾಮ ರೋಗಿಗಳು ಹಾಗೂ ಅವರ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ಗೆ ಸರ್ಕಾರ 140 ಕೋಟಿ ಬಾಕಿ ಉಳಿಸಿಕೊಂಡ ಪರಿಣಾಮ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಏಕಾಏಕಿ ಸ್ಕ್ಯಾನಿಂಗ್ ಘಟಕದ ಸಿಬ್ಬಂದಿ ಹಣ ಕೊಟ್ಟರೆ ಮಾತ್ರ MRI ಸ್ಕ್ಯಾನಿಂಗ್ ಎಂತಿದ್ದಾರೆ. ಇದರಿಂದ ಕೋಪಗೊಂಡ ರೋಗಿಗಳು ನಾವೆಲ್ಲ ಬಡವರು, ಅಷ್ಟೊಂದು ಹಣ ಇಲ್ಲ ಅಂತೆಲ್ಲ, ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದಿರೋದು, ಇಷ್ಟು ದಿನ ಉಚಿತವಾಗಿ ಮಾಡ್ತಾ ಇದ್ದ ಸ್ಕ್ಯಾನಿಂಗ್ಗೆ ಇವಾಗ ಹಣ ಯಾಕೆ ಕೊಡಬೇಕು, ನಮ್ಮ ಬಳಿ ಹಣ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೀರಿಯಸ್ ಪೇಷಂಟ್ಸ್ ಎಲ್ಲ ಬರ್ತಾರೆ, ಇಲ್ಲಿ MRIಗೆ ಮಾಡ್ಕೊಡಲ್ಲ, ದುಡ್ಡು ಪೇ ಮಾಡಿ ಮಾಡ್ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅಪ್ರೂವಲ್ಸ್ ತಗೊಳಕ್ ಹೋದ್ರೆ ಅಲ್ಲಿ ಹೋಗಿ ಇಲ್ಲಿ ಬನ್ನಿ ಸೀಲ್ ಹಾಕ್ಸ್ಕೊಳ್ಳಿ, ಸೈನ್ ಮಾಡಿಸಿಲ್ಲ ಅಂತ ಅಂದ್ರೆ ಇಲ್ಲ MRI ಮಾಡಲ್ಲ ಅಂತೆಲ್ಲ ಮಾತಾಡಿದ್ರು. ಸರಿ, ಅದೆಲ್ಲ ಮಾಡ್ಕೊಂಡು ನಾವು ಬೆಳಿಗ್ಗೆ 9:30 10 ಗಂಟೆಗೆಲ್ಲ ಊಟ ತಿಂಡಿ ಇಲ್ಲದೆ ಬಂದು ಕಾಯ್ಕೊಂಡಿದ್ರೆ 3 days ಇಂದ ಓಡಾಡಿ ನಮಗೂ ಸಾಕಾಗಿದೆ. MRI ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಡಯಾಗ್ನೋಸ್ಟಿಕ್ ಕಂಪನಿಯವರು ಅವರ ಸಿಬ್ಬಂದಿಗೆ ಹಣ ಕೊಟ್ಟರೆ ಮಾತ್ರ ಸ್ಕ್ಯಾನಿಂಗ್ ಮಾಡಿ ಎಂದಿದ್ದಾರಂತೆ. ಹೀಗಾಗಿ ಸರ್ಕಾರ ಬಾಕಿ ಹಣ ಪಾವತಿಸಿದ್ರೆ ನಾವು ಸೇವೆ ನೀಡ್ತೇವೆ ಅಂತಿದ್ದಾರೆ ಕೃಷ್ಣ ಸಂಸ್ಥೆಯ ಮುಖ್ಯಸ್ಥರು. ಕಳೆದ 2 ವರ್ಷಗಳಿಂದ ನಮ್ಮ ಸರ್ಕಾರದಿಂದ ನಮಗೆ ಅಮೌಂಟ್ ಬಂದಿರೋದ್ರಿಂದ ಅದಕ್ಕೆ ಏನ್ ಮಾಡಿದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಏನಂತಂದ್ರೆ 95th ಸತಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ. ಏನಕ್ಕಂತ ಈ ತರ ನಮಗೆ ಪೇಮೆಂಟ್ ಮಾಡಿ, ಯಾಕಂತಂದ್ರೆ ತುಂಬಾ ನಮಗೆ ತೊಂದರೆ ಆಗ್ತದೆ. 50% ಆದ್ರೂ ಪೇಮೆಂಟ್ ಮಾಡಿ ಅಂತ ಕೇಳಿರ್ತಾರೆ. ಸರ್ಕಾರ ಅದನ್ನ ಗಮನಕ್ಕೆ ತರದೇ ಅವ್ರನ್ನ ಪೇಮೆಂಟ್ ಮಾಡಿರೋದ್ರಿಂದ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡಿದ್ರೆ ಅದನ್ನ ಏನಾದ್ರೂ ನಾವು ಇದು ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಹೇಳಿದ್ದಾರೆ ಸರ್ ಅವರು. ಅದರಿಂದ ನಾವು ಸರ್ವಿಸಸ್ ಈಗ ಸ್ಟಾಪ್ ಮಾಡಿದ್ವಿ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಗೊಂದಲ ಬಗೆಹರಿಸುತ್ತೇವೆ, ರೋಗಿಗಳಿಂದ ಹಣ ಪಡೀತಾ ಇದ್ರೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಅವರು ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ನಮಗೆ ಈ ದುಡ್ಡು ಬರೋವರೆಗೂ ನಾವು ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅದು ಇವತ್ತು ತೀರ್ಮಾನ ಮಾಡ್ತಾರೆ. ಕಡೆಯಿಂದ ಚಾರ್ಜ್ ಮಾಡ್ತಿದ್ದಾರೆ. ಚಾರ್ಜ್ ಮಾಡಕ್ಕಾಗಲ್ಲ, ಫ್ರೀ ಆಗಿ ಕೊಡಬೇಕು. ಇಲ್ಲ ದೇ ಕಾಂಟ್ ಚಾರ್ಜ್. ಇಟ್ ಇಸ್ ನಾಟ್ ಗಿವಿಂಗ್ ಸರ್ವಿಸಸ್, ಹೌ ದೇ ಚಾರ್ಜ್. ಇನ್ನು ಕೋಲಾರ ಜಿಲ್ಲಾ ಆಸ್ಪತ್ರೆಯ ಸ್ಕ್ಯಾನಿಂಗ್ ಘಟಕವಷ್ಟೇ ಅಲ್ಲದೆ ಇಲ್ಲಿನ ಹೊರಗುತ್ತಿಗೆ ಸಿಬ್ಬಂದಿಗೂ ಕೂಡ ಕಳೆದ 4 ತಿಂಗಳಿಂದ ವೇತನ ನೀಡಿಲ್ಲ ಅಂತ ಆಸ್ಪತ್ರೆಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಬಳಿ ಹಣ ಇಲ್ವೋ ಅಥವಾ ಸರ್ಕಾರದ ನಿರ್ಲಕ್ಷ್ಯವೋ ಅನ್ನೋ ಪ್ರಶ್ನೆ ಎದ್ದಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.